ಬೇಕಾದ ಇಂಗ್ರೀಡಿಯೆಂಟ್ಸ್: ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಧನಿಯಾ ಪೌಡರ್, ಗರಂ ಮಸಾಲ, ಮಿರ್ಚಿ ಪೌಡರ್, ಉಪ್ಪು, ಮೊಸರು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಅರಿಶಿನ. ಫ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಬದನೆಕಾಯಿ ರೌಂಡ್ ಆಗಿ ಕಟ್ ಮಾಡಿಕೊಂಡು ಎರಡೂ ಸೈಡ್ ಫ್ರೈ ಮಾಡಿ ತಗೊಳ್ಳೋಣ. ಆನಂತರ ಆಲೂಗಡ್ಡೆನೂ ಕೂಡ ರೌಂಡಾಗಿ ಕಟ್ ಮಾಡಿಕೊಂಡು ಎರಡೂ ಸೈಡ್ ಕೂಡ ಫ್ರೈ ಮಾಡಿ ಅದನ್ನೂ ತಗೋತೀನಿ. ಈರುಳ್ಳಿ ಕೂಡ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತಗೊಳ್ಳೋಣ. ಅದೇ ರೀತಿ ಟೊಮೆಟೊ ಕೂಡ ರೋಸ್ಟ್ ಮಾಡ್ತೀನಿ. ನೋಡಿ, ಸುತ್ತಲೂ ಅದನ್ನು ಈ ಥರ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸ್ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ತೀನಿ. ನೋಡಿ ಯಾವ ಥರ ಸಾಫ್ಟಾಗಿ ಪೇಸ್ಟ್ ಟೈಪ್ ಆಗಿದೆ. ಈ ಥರ ಆದ ನಂತರ ನಾವು ಈಗ ಒಗ್ಗರಣೆನ ಹಾಕೊಳ್ಳೋಣ. ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಮಿರ್ಚಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಆಗ್ಲೇ ಗ್ರೈಂಡ್ ಮಾಡಿರುವಂತಹ ಟೊಮೆಟೊ ಪೇಸ್ಟ್ ಅನ್ನ ಹಾಕಿ 2-3 ನಿಮಿಷ ಸ್ವಲ್ಪ ಕುಕ್ ಮಾಡ್ಕೊತೀನಿ. ನೋಡಿ, ಈ ತರ ಆದ ನಂತರ ಈಗ ಈರುಳ್ಳಿ, ಆಲೂಗಡ್ಡೆ, ಬದನೆಕಾಯಿ ಫ್ರೈ ಮಾಡಿರುವಂತಹ ಎಲ್ಲವನ್ನು ಅದರೊಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ 3-4 ಸ್ಪೂನ್ ಮೊಸರನ್ನ ಹಾಕೊಂಡು ಅದ್ರ ಮೇಲ್ಗಡೆ ಹಸಿಮೆಣಸಿನಕಾಯಿಯನ್ನ ಹಾಕಿ ಎಲ್ಲವೂ ಕೂಡ ಮಿಕ್ಸ್ ಮಾಡಿದರೆ ನಮ್ಮ ಆಲೂ ಬೆಹಗನ್ ಮಸಾಲಾ ರೆಸಿಪಿ ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ.